ಲಕ್ಷ್ಮೀನಾಥ್, ಬಹುಶಃ ನಾನು ಆಗಲೇ ಡಿಸ್ಕಷನ್ ಮಾಡ್ತಾ ಇದ್ದೆ ನೀವು ಬರೋಕ್ಕಿಂತ ಮೊದಲು, ಬಹುಶಃ ಮಹಾರಾಷ್ಟ್ರದ ಇತಿಹಾಸದಲ್ಲಿ ಇಷ್ಟೊಂದು ಬೈಪೋಲಾರ್ ಕಾಂಟೆಸ್ಟ್ ಯಾವತ್ತೂ ಕೂಡ ಆಗಿಲ್ಲ. ನಾನು ಆಗಲೇ ನಿಮ್ಮ ಜೊತೆಗೆ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ 6 ಪ್ರಮುಖ ಪಕ್ಷಗಳು, ಅದರ ಜೊತೆಗೆ 4 ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳು, ಇದೆಲ್ಲವನ್ನೂ ನೋಡ್ತಾ ಇದ್ದಾರೆ 58ರಷ್ಟು ಮಾತ್ರ ವೋಟಿಂಗ್ ಆಗಿದೆ. ಇದನ್ನು ಗಮನಿಸ್ತಾ ಇರೋ ಬಹುಶಃ ಮಹಾರಾಷ್ಟ್ರದ ಇತಿಹಾಸದಲ್ಲಿ ಒಂದು ರೀತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸೀಟ್ ಬೈ ಸೀಟ್ ಇವರಿ ಬಹುಶಃ ಹೋರಾಟವಾಗುತ್ತಾ ಅನ್ನುವಂಥ ಒಂದು ಅನಿಸಿಕೆ, ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅಫ್ಕೋರ್ಸ್ ಈಗಾಗಲೇ ಬಿಜೆಪಿಯಿಂದಲೂ ಕೂಡ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ಸಿಂದ ಹನುಮಂತಯ್ಯನವರು ಕೂಡ ಬಂದಿದ್ದಾರೆ, JDSನಿಂದ ದೇವರಾಜ್ ಅವರು ಬಂದಿರೋ. ಮಾತಾಡೋಣ. ಬಹುಶಃ ಹನುಮಂತಯ್ಯವರು ನಿಮ್ಮಿಂದ ಶುರು ಮಾಡ್ತೀನಿ, ಯಾಕೆಂದರೆ ಈ ಬಾರಿ ಮಹಾಯುತಿ ಒಂದು ಕಡೆಗಾದರೆ ನಿಮ್ಮ ಅಗಾಡಿ ಕೂಡ ಅಷ್ಟೇ ಜೋರಾಗಿ ನಡೀತಾ ಇದೆ. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮಗೆ ತುಂಬ ಲಡ್ಡು ಜಾಮೂನ್ಗಳು ಜಾಸ್ತಿ ಸಿಕ್ತು. ಆದರೆ ಮಹಾಯುತಿ ಆ ಲಡ್ಡು ಜಾಮೂನ್ ನೋಡಿ ಅವರು ಕೂಡ ಫ್ರೀ ಬೀಸ್ ಕೊಡ್ತಾ ಇದ್ದಾರೆ. ಅವರು ಕೂಡ ಲಾಡ್ಲಿ ಬೇನ ಇಲ್ಲಿ ಗೃಹಲಕ್ಷ್ಮಿ ಕಾಪಿ ಮಾಡಿ ಅಲ್ಲೂ ಕೂಡ ಶುರು ಮಾಡಿದ್ದಾರೆ. ಆಲ್ರೆಡಿ 1500 ರೂಪಾಯಿ ಎಲ್ಲ ಹೆಣ್ಮಕ್ಳ ಅಕೌಂಟ್ಗೆ ಹೋಗಿದೆ. ಈ ಒಂದು ಮಹಾರಾಷ್ಟ್ರದ ಚುನಾವಣೆಯನ್ನು ಬೈಪೋಲಾರ್ ಎಲೆಕ್ಷನ್ನ ಸೀಟ್ ಬೈ ಸೀಟ್ ನೋಡಿದ್ರೆ ನೀವು ಯಾವ ರೀತಿ ನೋಡ್ತೀರಿ? ಹಿಂದೆ ಕೂಡ ಯಶವಂತರಾವ್ ಚೌಹಾಣ್ ಇದ್ದಂಥ ಸಂದರ್ಭದಲ್ಲಿ, ದೇಶಮುಖ್ ಇದ್ದಂಥ ಸಂದರ್ಭದಲ್ಲಿ, ಬೇರೆ ಬೇರೆ ವಸಂತರಾವ್ ನಾಯ್ಕ್ ಇದ್ದಂಥ ಸಂದರ್ಭದಲ್ಲಿ ನೀವು ರಾಜಕಾರಣ ನೋಡಿದಿರಿ. ಈಗಿನ ಸಂದರ್ಭದ ರಾಜಕಾರಣ ಕಂಪ್ಲೀಟ್ ಡಿಫ್ರೆಂಟ್ ಅಂತ ಅನ್ಸಲ್ವಾ? ಖಂಡಿತ ಈ ಎಲೆಕ್ಷನ್ ಭಾಳ ಡಿಫ್ರೆಂಟ್. ಯಾಕೆ ಅಂದರೆ ಎಲ್ಲ ಪಕ್ಷಗಳು ಎರಡೆರಡು ಚೂರಾಗಿವೆ. ಯಾವುದು ಮಹಾರಾಷ್ಟ್ರದ ಬಹುಮುಖ್ಯವಾದ ಪಕ್ಷ ಅಂತೇಳಿ ಕರಿತಿದ್ವೋ ಅವೆಲ್ಲವೂ ಎರಡೆರಡು ಚೂರಾಗಿದೆ. ಅರ್ಧ ಈ ಕಡೆ ಇದ್ದಾರೆ, ಅರ್ಧ ಆ ಕಡೆ ಇದ್ದಾರೆ. ಸೊ ಜನರಿಗೀಗ ನಮ್ಮ ಪಕ್ಷ ಯಾವುದು ಅನ್ನೋದ್ರ ಬಗ್ಗೆ ಅವರಿಗೆ ಕನ್ಫ್ಯೂಷನ್ ಇದೆ. ಈಗ ಶಿವಸೇನಾದಲ್ಲಿದ್ದವರು ಉದ್ಧವ್ ಠಾಕ್ರೆ ಶಿವಸೇನಾ, ಏಕನಾಥ್ ಶಿಂದೆ ಶಿವಸೇನಾ ಅನ್ನೋ ಚಿಂತೆಗೀಡಾಗಿದ್ದಾರೆ. ಒರಿಜಿನಲ್ಲು ಡೂಪ್ಲಿಕೇಟ್ ಬಿಟ್ಬಿಡಿ. ನಾವು ಓಟ್ ಯಾರಿಗೆ ಹಾಕಬೇಕು? ನಾನು ಶಿವಸೇನಾ, ಬಟ್ ಓಟ್ ಯಾರಿಗೆ ಹಾಕಬೇಕು? ಇವ್ರು ನೋಡಿದ್ರೆ ಇಲ್ಲಿದ್ದಾರೆ, ನನ್ನ ಮೆಚ್ಚಿನ ನಾಯಕ ಈ ಪಾರ್ಟಿಲಿದ್ದಾರೆ ಕಾಂಗ್ರೆಸ್ಸಲ್ಲಿ, ಇನ್ನೊಬ್ಬ ನಾಯಕ ಆ NDAನಲ್ಲಿದ್ದಾನೆ, ನಾನು ಯಾರಿಗೆ ಓಟ್ ಹಾಕಬೇಕು ಅನ್ನೋ ಚಿಂತೆಯಲ್ಲಿ ಭಾಳ ಜನ ಸಿಕ್ಕಾಕ್ಕೊಂಡಿದ್ದಾರೆ. ಇದು ಶಿವಸೇನಾಗೂ ನಿಜ ಮತ್ತು NCPಗೂ ನಿಜ. ಇನ್ನೂ ಅವರ ಸಣ್ಣ ಸಣ್ಣ ಪಾರ್ಟಿಗಳಿದೆಯಲ್ಲ, ಮಹಾರಾಷ್ಟ್ರದ ಅಸ್ಮಿತೆಯನ್ನು ಹೇಳುವ ಪಾರ್ಟಿಗಳಿದೆಯಲ್ಲ, ಅವುಗಳು ಭಾಳ ಪ್ರಮುಖವಾದ ರೋಲನ್ನು ಇದರಲ್ಲಿ ಏನು. ಈಗ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದವರು, ಅಂಬೇಡ್ಕರ್ ಮೊಮ್ಮಗ ಪಾರ್ಟಿ ಕಟ್ಟಿ ಇಂಡಿಪೆಂಡೆಂಟಾಗಿ ಚುನಾವಣೆಗೆ ಹೋಗಿದ್ದಾರೆ. ಅವರಿಗೆ ಬೆಂಬಲ ಮಾಡೋರೇ ಭಾಳ ಜನ ಇದ್ದಾರೆ. ಅತ್ವಾಳೆ ಅವರ ರಿಪಬ್ಲಿಕನ್ ಪಾರ್ಟಿ ಇದೆ. ಆ ದಲಿತರ ಓಟುಗಳು ಏನು ಒಂದು ಪಾರ್ಟಿಗೆ ಎನ್ಮಾಸ್ ಸಿಗ್ತವೆ ಅನ್ನೋ ಕಾಲ ಇತ್ತು, ಅದೀಗಿಲ್ಲ. ಅವರು ಕೂಡ ಛಿದ್ರವಾಗಿ ಎಲ್ಲ ಪಕ್ಷಗಳಿಗೆ ವೋಟ್ ಮಾಡಬೇಕಾದಂಥ ಪರಿಸ್ಥಿತಿ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಪ್ರತಿಯೊಂದು ಸೀಟ್ನಲ್ಲೂ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ. ಅದಕ್ಕಿನ್ನೂ ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ಇಷ್ಟೊಂದು ಗುಂಪುಗಳಿರುವಾಗ ಒಂದು ಸೀಟ್ ಗೆಲ್ಲಬೇಕಾದ್ರೆ 2000 ಡಿಫರೆನ್ಸಲ್ಲಿ ಸೋಲೋರು ಗೆಲ್ಲಬಹುದು, ಗೆಲ್ಲೋರು ಸೋಲ್ಬಹುದು. ಆ ಪರಿಸ್ಥಿತಿ ಕೂಡ ಇದೆ. ಇದು ಕೂಡ ಒಟ್ಟು ಮಹಾರಾಷ್ಟ್ರದ ಚುನಾವಣೆಯ ಮೇಲೆ, ಸರ್ಕಾರ ರಚಿಸುವ ಪಕ್ಷಗಳ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರಬಹುದು ಈ ಸಾರಿ ಅಂತ ಅನ್ನೋದು ನಮ್ಮೆಲ್ಲರ. ನಿಮ್ಮ ಜೊತೆ ಮಾತಾಡ್ತೀನಿ ಸರ್. ಈಗ ಅಶ್ವಥ್ ನಾರಾಯಣ ಅವರು ನಾನು ಆಗಲೇ ಮಾತಾಡ್ತಾ ಸಂದರ್ಭದಲ್ಲಿ ಹೇಳಿದ್ರು ಹನುಮಂತಯ್ಯನವರು, ಯಾರಿಗೆ ಹಾಕಬೇಕು ಅಂತ ಕನ್ಫ್ಯೂಷನ್ಸ್ ಇದ್ದಾರೆ ಅಂತ. ವೋಟರ್ಸ್ಗಳ ಜೊತೆ ಕನ್ಫ್ಯೂಷನ್ಸ್ ಇದೆ, ಕಾರ್ಯಕರ್ತರ ಜೊತೆ ಕನ್ಫ್ಯೂಷನ್ಸ್ ಇದೆ. ಬಟ್ ರಾಷ್ಟ್ರೀಯ ಪಾರ್ಟಿಯಾಗಿ, ನ್ಯಾಷನಲಿಸ್ಟಿಕ್ ಪಾರ್ಟಿ ಆಗಿದ್ರೆ ನಿಮ್ಗೊಂದು ರೀತಿ ಅಡ್ವಾಂಟೇಜ್ ಅಲ್ವಾ ನಿಮಗೆ ಮತ್ತು ಕಾಂಗ್ರೆಸ್ಗೆ? ಈಗ BJP 2, ಇನ್ಫ್ಯಾಕ್ಟ್ ಶಿವಸೇನೆ 2 ಡಿವೈಡ್ ಆಗಿದೆ ಅಂದರೆ ಒಂದು ನಿಮ್ಮ ಜೊತೆಗಿದೆ, ಆ ಕಡೆ NCPನೂ ಡಿವೈಡ್ ಆಗಿದೆ. ಹೀಗಾಗಿ ಲಾಭ ಆಗೋದು ರಾಷ್ಟ್ರೀಯ ಪಕ್ಷಗಳಿಗೆ ಅಲ್ವಾ? ಲಾಸ್ಟ್ ಟೈಮು ನಾವು ಶಿವಸೇನೆ ಕೊಲೈಡ್ ಆಗಿ ಎಲೆಕ್ಷನ್ಸ್ ಕ್ಯಾಂಪೇನ್ ಮಾಡಿದ್ದು. ನಮ್ಮ ಜೊತೆ ಅಜಿತ್ ಪವಾರ್ ಆಗಲಿ ಮತ್ತು NCP ಆಗಲಿ ಇರಲಿಲ್ಲ, ನಮ್ಮದು ಶಿವಸೇನೆ. ಅರೆ ಶಿವಸೇನೆ ಅವತ್ತು ಮಧ್ಯದಲ್ಲಿ ನಮಗೆ ಕೈ ಕೊಟ್ಟು ಅಜಿತ್ ಪವಾರು ಶಿವಸೇನೆನ ಡಿವೈಡ್ ಮಾಡಿ ಇವರು ಶರದ್ ಪವಾರ್ ಅವರು ಹೈಜಾಕ್ ಮಾಡಿಕೊಂಡ್ರು. BJPಯಿಂದ ಶಿವಸೇನೆ ಹೈಜಾಕ್ ಮಾಡಿಕೊಂಡು ಅಲ್ಲಿ ಸರ್ಕಾರವನ್ನು ರಚನೆ ಮಾಡೋದು. ಇದು ಎಲ್ಲ ಒಂದು ಕಡೆ ಏನು ಬಾಳಾ ಠಾಕ್ರೆ ಅವರ ಒಂದು ಕನಸೇನಿತ್ತು ಮತ್ತು ಬಾಳಾ ಠಾಕ್ರೆ ಅವರ ವಿಚಾರ ಏನಿತ್ತು, ಆ ವಿಚಾರಕ್ಕೆ ವಿರುದ್ಧವಾಗಿ ಉದ್ಧವ್ ಠಾಕ್ರೆ ನಡ್ಕೊಂಡಿರ್ತಕ್ಕಂಥದ್ದು ಮಹಾರಾಷ್ಟ್ರದ ಜನತೆಯ ಮನಸ್ಸಲ್ಲಿತ್ತು. ಮತ್ತು ಇನ್ನೊಂದು ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಮರಾಠಿ ಅನ್ನತಕ್ಕಂಥದ್ದು ಅಸ್ಮಿತೆ ಇರತಕ್ಕಂಥದ್ದು. ಅಲ್ಲಿ ಈ ಬಾರಿ ಈ ಜನ ನಾವು ಓಟ್ ಹಾಕಿದ್ದು BJP ಜೊತೆ ಹೋಗ್ಲಿಕ್ಕೆ, ಇವರು ಕಾಂಗ್ರೆಸ್ಸರ ಜೊತೆ ಹೋದ್ರಲ್ಲ ಅಂತೇಳಿ ಇದೆ. ಮತ್ತು ಈ ಸಲ ಈ ವಕ್ ವಿಷಯದ ಬಗ್ಗೆ ಮತ್ತೆ ಉದ್ಧವ್ ಠಾಕ್ರೆ ನಡ್ಕೊಂಡಿರ್ತಕ್ಕಂಥ ವಿಷಯದಲ್ಲಿ ಹಿಂದುತ್ವದ ವಿರುದ್ಧವಾಗಿ ಲೋಕಲ್ ಫ್ಯಾಕ್ಟರ್ಸ್ಗಳು ಇದೆ. ಜೊತೆ ಮಾತಾಡ್ತೀನಿ, ಪ್ರಾದೇಶಿಕ ಅಸ್ಮಿತೆ ಬಗ್ಗೆ ದೇವರಾಜ್ ಅವ್ರ ಕೂಡ ಜೊತೆಗೆ ಮಾತಾಡೋಣ. ಸಾಕಷ್ಟು ವಿಚಾರ ಇದೆ.